ಮಾಡಿದ್ರು ನಮ್ಮ ಗುರುಗಳು ಪಂಚಾಕ್ಷರಗಳು, ಅವ್ರ ಗುರುಗಳು ಅದನ್ನು ಹೇಳಿದ್ರು, ಅವರು ಮಾಡಿದ್ರು, ನನ್ನ ಕೈಯಲ್ಲಿ ತಯಾರಾಗಿದ್ದರು. ಆದರೆ 15-20 ವರ್ಷ ಇಲ್ಲಿ ಕಲಿತು ಎಲ್ಲ ಚಲೋ ಅಭ್ಯಾಸ ಮಾಡಿ, ಆದ್ರೆ ನಮ್ಮ ಆಶ್ರಮ ಬಿಟ್ಟು ಹೋದ್ಮೇಲೆ ಮತ್ತೊಬ್ಬರು ಶಿಷ್ಯರಾದ್ರಪ್ಪ ಅವರು. ಇದು ನಮಗೆ ಭಾಳ ದುಃಖದ ಅಂದ್ರೆ ನಮ್ಮ ಗುರುಗಳು ಇನ್ನೇನು ಕಲಿಯೋದಿರ್ತದಲ್ಲಿ 20-25 ವರ್ಷ ಬೇರೆ ಹತ್ರ ಕಲಿಯೋದು ಏನಿರ್ತದೆ, ಆದ್ರೆ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಅವಾಗ ನಾವು ಸಂಗೀತನೇ ಕಲಿಸಬಾರ್ದು ಅಂತ ಬಿಟ್ಟಿದ್ದೆ ಅಂದ್ರೆ ಅದರು ಇವ್ರಿಗೆ ಸಂಗೀತವೇ ಕಲಿಸಬಾರ್ದು. ಯಾಕಂದ್ರೆ ಇವರು ಮಗಳನ್ನ ನಾವು ಹೆಂಗೆ ಗಂಡು ಮನೆ ಮಾಡಿಕೊಡ್ತೀವಲ್ಲ, ಹಂಗೆ ಇವರು ಗಂಡ ಮನೆಗೆ ಹೋಗೋರು ತವ್ರ ಮನೆಗೆ ಇರೋರಲ್ಲ ಅಂತ ಅದೇ ಮಾತು ಗುರುಗಳು ಹೇಳ್ತಿದ್ರು. ಅದು ಒಂದು ಒಳಗೆ ಸಂತಿತ್ತು ಅವರಿಗೆ. ಇವತ್ತು ಇಲ್ಲಿ ಹೇಳ್ತದೆ ನೋಡ್ರಿ ಸಭಾದಾಗ ಎಲ್ಲರ ಮುಂದೆ, ಅದು ಒಂದು ಒಳಗೆ ದುಃಖ ಇತ್ತದು. ಅದನ್ನು ಅವ್ರು ಯಾರಿಗೂ ಹೇಳಿಲ್ಲ. ಆಮೇಲೆ ಹೇಳಿದ್ರು ಕೊನೆ ಸಾಕು, ನಮ್ಮ ವೆಂಕಟೇಶ್ ಅವ್ರನ್ನ ತಯಾರಾದ ನಮ್ಮ ಸಾಕು ಅಂತ. ಅಪ್ಪುಗಳು ಅದೇ ಒಂದು ಅವ್ರು ಮಾತಾಡೋದು ಕೆಲಸ ಮಾಡೋದಿಲ್ಲ. ಯಾವಾಗಲೂ ಮಾತು ಕಡಿಮೆ ಇರಬೇಕು, ಕೆಲಸ ಹೆಚ್ಚಿರಬೇಕು. ಮಾತು ಕಡಿಮೆ ಇರಬೇಕು, ಕೆಲಸ ಹೆಚ್ಚಿರಬೇಕು. ಅವ್ರು ನೋಡಿದರೆ ನಮ್ಮ ಭಾವನೆಗಳು ಎಂಥ ದುಷ್ಟನು ಒಳ್ಳೆಯವನಾಗಬೇಕು. ಸ್ವಾಮೀಜಿಯವ್ರು ನೋಡಿದರೆ ನಾವು ಅವ್ರ ಬಗ್ಗೆ ಏನೋ ತಿಳ್ಕೊಂಡಿರ್ತೀವಿ ಅಂತ ತಿಳ್ಕೊಂಡ್ರಿ. ಅವ್ರು ಬಂದು ನೋಡಿದ ಕೂಡಲೇ ಏನೋ ನಾನೇನೋ ತಿಳ್ಕೊಂಡಿದ್ದೀವಿ, ಇವ್ರು ಹಿಂಗಾದ್ರಲ್ಲ ಶಿವ ಅಂತ ನಮಸ್ಕಾರ ಮಾಡ್ತಾರೆ. ಹಂಗಾದಾರ ಅಂತೇಳಿ ನೀವೆಲ್ಲರೂ ಇವತ್ತು ಇಲ್ಲಿ ಬಂದಿರಿ. ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಕರೆಸಿ ಬಹಳ ದೊಡ್ಡವನ್ನಾಗಿ ಮಾಡಿದ್ದಾರೆ. ಬಹಳ ಸಂತೋಷದಾಯಕದು ಇದು ನನಗೆ. ಇದಕ್ಕೆಲ್ಲ ಏನು ಕಾರಣ? ಇದು ಅಜ್ಜವ್ರ ಗುರುಗಳು ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಆಶೀರ್ವಾದವೇ ಮುಖ್ಯ ಕಾರಣ. ಆ ಆಶೀರ್ವಾದವನ್ನು ಗುರುಗಳು ಕಂಡು ಹಿಡಿದವರು. ಇವ ಹೆಂಗದನ, ಇವಂಗೆ ಏನದನ, ಬಹಳ ಸೂಕ್ಷ್ಮ. ಅವರು ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ತಾರೆ. ಅವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದವರು. ಕೆಲವರಿಗೆ 100 ವರ್ಷ ಆಗಿರ್ತಾವೆ, ಆದರೆ ಏನು ಎಂತವರೆ ಅವ್ರನ್ನ ಬಿಟ್ಟು ಬೇರೆದವ್ರು ಗೊತ್ತಿರೋದೇ ಇಲ್ಲ. ಕೆಲವರಿಗೆ 18, 20, 25 ವರ್ಷದೊಳಗನೆ ಎಲ್ಲ ಅನುಭವ ಸುಮ್ಮನೆ ಮಾತಾಡ್ಲಾರ್ದ ಕಂಡುಕೊಂಡಿರ್ತಾರೆ. ಅದು ಆ ದೇವ್ರ ಶಕ್ತಿ. ಅದು ಅವ್ರು ಬಡ್ಬೇಕಂತಲ್ಲ, ಅವ್ರ ದೇವ್ರ ಶಕ್ತಿ. ಈ ಮಠದ ಹಿಂದಿನ ಸ್ವಾಮಿಗಳು ಮಾಡಿದ ತಪೋಬಲದಿಂದ ಈ ಮಠಕ್ಕೆ ಅವ್ರು ಬಂದಾರ ಇಲ್ಲ ಅಂತ ಹೇಳಿಕ್ಕೆ ಏನು ತಪ್ಪಿಲ್ಲ. ಬಹಳ ಕಡಿಮೆ ಅದಾವು ಈ ಥರ ಕಾರ್ಯ ಮಾಡೋ ಮಠಗಳು, ಬಹಳ ಕಡಿಮೆ ಅದಾವು. ಕೆಲವು ಸಿದ್ಧಗಂಗಾ ಮಠದ ಸ್ವಾಮಿಗಳು ಹೇಳಿದ್ರಲ್ಲಾಗಲೇ, ಅವ್ರಿಗಂತೂ ಎಲ್ಲರಿಗೂ ಪ್ರಪಂಚಕ್ಕೇ ಪ್ರಸಿದ್ಧರ. ಎಲ್ಲ ಬಡ ಮಕ್ಕಳಿಗೆ ಪ್ರಸಾದ ಕೊಟ್ಟು ಕಲಿತಿದ್ರು. ಅಲ್ಲೆಲ್ಲ ದೊಡ್ಡ ದೊಡ್ಡ IAS, IPS ಎಲ್ಲ ವಿದ್ಯಾರ್ಥಿಗಳಾಗಿ ತಯಾರು ಬಂದರು. ಇಲ್ಲಿ ಮುಂದೂ ಇಲ್ಲಿ ಬಡ ಮಕ್ಕಳು ಹಬ್ಬಗಳು ಎಲ್ಲರಿಗೂ ಹೇಳಿದ್ರಾಗಲೇ, ಬಡ ಮಕ್ಕಳಿಗೆ ತಯಾರಾಗಬೇಕನ್ನೋ ಆಸೆ ಅದಾವ್ರಿ. ಬಡ ಮಕ್ಕಳು ದೊಡ್ಡವರಾಗಬೇಕನ್ನೋ ಆಸೆ ಅದ. ಅವರಲ್ಲಿ ಏನು ಬೇಕು, ಈ ಮಗ ಇವ ನಮ್ಮವ ಅವರವ ಇವ ಇಲ್ಲ. ಅವರೆಲ್ಲರೂ ಒಂದೇ, ಅವ್ರ ದೃಷ್ಟಿ ಒಳಗೆ ಎಲ್ಲರೂ ಒಂದೇ. ಒಳ್ಳೆಯದನ್ನು ಕಲೀರಿ, ಒಳ್ಳೆಯದನ್ನು ನೋಡ್ರಿ, ಒಳ್ಳೆಯದನ್ನು ಕೇಳ್ರಿ ಅಂತಾರೆ ಅವರು. ಅಷ್ಟೇ. ಒಳ್ಳೆಯದನ್ನು ನೋಡ್ರಿ, ಒಳ್ಳೆಯದನ್ನು ಕಲೀರಿ, ಒಳ್ಳೆಯದನ್ನು ಮಾಡಿ. ಆ ದೊಡ್ಡ ಗುಣ ಅವರಲ್ಲಿ ಇರೋದ್ರಿಂದ ಅವರಿಗೆ ಒಂದು ನನ್ನ ತಿಳ್ಕೊಂಡಿನ ಹಾಗೆ ಇಲ್ಲೇ ಮಕ್ಕಳು, ಬಡ ಮಕ್ಕಳು ಒಬ್ಬ ದೊಡ್ಡ ಆಫೀಸರ್ ಆಗಲಿ, ಒಬ್ಬ ದೊಡ್ಡ IAS ಜಿಲ್ಲಾಧಿಕಾರಿ ಆಗಲಿ, ಆಮೇಲೆ ಒಬ್ಬ ದೊಡ್ಡ ಇಂಜಿನಿಯರ್ ಆಗಲಿ, ಆಮೇಲೆ ಒಬ್ಬ ದೊಡ್ಡ ರಾಜಕೀಯದೊಳಗೆ ಬಂದು ಒಬ್ಬ ಮಂತ್ರಿ ಆಗಲಿ ಅನ್ನೋದು ಆಸೆ, ಒಳ್ಳೆ ಆಸೆಗಳನ್ನು ಇಟ್ಕೊಂಡು ಅವರು ಆ ದೇಶ ಮೇಲೆ ಭಾರ ಹಾಕಿ ಆ ಕಾರ್ಯ ಮಾಡ್ತಾ ಬಂದರೆ, ನಾನು ಗುರುಗಳೆಲ್ಲ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ 101 ವರ್ಷ ಆಯುಷ್ಯ ಕೊಡಲಿ, 101 ವರ್ಷ ಆಯುಷ್ಯ ಕೊಡಲಿ. ಆ ಶಕ್ತಿ ಆ ಭಗವಂತ, ಆ ಗುರುಗಳು ಅವರಿಗೆ ದಯಪಾಲಿಸಲಿ. ನನ್ನನ್ನು ಇಲ್ಲಿ ಕರೆಸಿ ಈ ಕಾರ್ಯಕ್ರಮದೊಳಗೆ ಚಾಲನೆ ನೀಡಲಿಕ್ಕೆ ಹೇಳಿ ನನ್ನ ಕೈಯಿಂದ ಚಾಲನೆ ಮಾಡಿಸಿದ್ರಲ್ಲ, ಇವತ್ತು ನನಗೆ ನನ್ನ ಭಾಗ್ಯ, ನನ್ನ ಸುಕೃತ. ಈ ದಿನ ಎಂದೂ ಮರೆಯಲಾರಂತಿದೆ ಜೀವನದೊಳಗೆ. ಎಲ್ಲ ಕಡೆ ದುಡ್ಡು ಸಿಗಬಹುದು, ಹೆಸರು ಬರ್ತದೆ, ಏನೇನೋ ಆಗ್ತದೆ. ಆದರೆ ಅವು ಬೇರೆ, ಇವು ಬೇರೆ, ಅದು ಬೇರೆ, ಇದು ಬೇರೆ. ಇದು ನನ್ನ ಜೀವನದೊಳಗೆ ಎಂದೂ ಮರೆಯಲಾರಂಥದ್ದು. ಆಗಲೇ ಹೇಳಿದ್ರು ಅಪ್ಪುಗಳು, ಕೊಪ್ಪಳದೊಳಗೆ ನನಗೂ ಕೊಪ್ಪಳಕ್ಕೆ ಬಹಳ ಸಂಬಂಧ. ಗವಿಸಿದ್ದೇಶ್ವರ ಹೈಸ್ಕೂಲದೊಳಗನೆ SSLC ಮಾಡಿ ನಾನು. ನಂದು ಇನ್ನು SSLC ಗವಿಸಿದ್ದೇಶ್ವರ ಹೈಸ್ಕೂಲ್ಗೆ ಆದಾಗ ನೌಕರಿ ಸಿಕ್ತು ನನಗೆ, ಎಲ್ಲರೂ ಸಿಗ್ತಿದ್ದಿಲ್ಲ. ಅದು ಕರೆನದು. ಅದಕ್ಕೆ ಇಲ್ಲಿ ಏನೋ ಒಂದು
ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧ ಜೀವಮಾನ ಪರ್ಯಂತ ನನಗೆ ಹೀಗೆ ಉಳಿಸ್ಕೊಂಡು ಹೋಗೋ ಶಕ್ತಿ ಆ ಗುರುಗಳು ದಯಪಾಸಲಿ ಅಂತ ಹೇಳಿ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿ ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಕ್ಷಮ ಮಾಡಲಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ.